ಬೆಳ್ಳುಳ್ಳಿ ಬೆಲೆ ಏರಿಕೆಗೆ ಅಸಲಿ ಕಾರಣ ಏನು? ದಿಢೀರ್ ಅಂತ ಬೆಳ್ಳುಳ್ಳಿ ಬೆಲೆ ಏರಿದ್ದಾದ್ರೂ ಯಾಕೆ? ಬೆಳ್ಳುಳ್ಳಿ ಬೆಲೆ ಕೇಳಿ ಜನಸಾಮಾನ್ಯರು ಶಾಕ್. ಆಗ ಈರುಳ್ಳಿ, ಈಗ ಬೆಳ್ಳುಳ್ಳಿ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಕಳೆದ 2 ವಾರಗಳಿಂದ ಬೆಳ್ಳುಳ್ಳಿ ಬೆಲೆ ಏರಿಕೆಯಾಗಿದೆ. 400 ರೂಪಾಯಿ ಕೆಜಿಗೆ ಆಗಿದೆ. ಈ ಬೆಲೆ ದುಬ್ಬರಕ್ಕೆ ಕಾರಣ ಏನು ಅನ್ನೋದರ ಸಂಕ್ಷಿಪ್ತ ಮಾಹಿತಿಯನ್ನ ನಾನಿವತ್ತು ನಿಮ್ಗೆ ಕೊಡ್ತೀನಿ. ಕಳೆದ 2 ವಾರಗಳಿಂದ ಬೆಳ್ಳುಳ್ಳಿಯ ದರ ಏರುಗತಿಯಲ್ಲಿ ಸಾಗ್ತಾ ಇದೆ. ಕೊಚ್ಚಿ, ಮಂಗಳೂರು ಮಾರುಕಟ್ಟೆಯಲ್ಲಿ ತ್ರಿಶತಕದತ್ತ ದಾಪುಗಾಲನ್ನ ಇಡ್ತಾ ಇದೆ. ಬೆಳ್ಳುಳ್ಳಿಗೆ ಗುಣಮಟ್ಟಕ್ಕೆ ತಕ್ಕಂತೆ ಕೆಜಿಗೆ 280 ರಿಂದ 300 ರೂಪಾಯಿ ಪಡೆಯಲಾಗ್ತಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಉತ್ತಮ ದರ್ಜೆಯ ಬೆಳ್ಳುಳ್ಳಿ ದರ ಈಗಾಗಲೇ ಕೆಜಿಗೆ 400 ರೂಪಾಯಿ ತಲುಪಿದೆ. ಸಾಧಾರಣ ಗುಣಮಟ್ಟದ ಬೆಳ್ಳುಳ್ಳಿ ಕೆಜಿಗೆ 240, 320 ರೂಪಾಯಿ ದರವಿದೆ. ಕೊಚ್ಚಿ, ಮಂಗಳೂರು ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ದರ ತ್ರಿಶತಕದತ್ತ ದಾಪುಗಾಲ ಇಡ್ತಾ ಇದೆ. ಕಳೆದ 2 ವಾರಗಳಿಂದ ಏರುಗತಿಯಲ್ಲಿರುವ ಬೆಳ್ಳುಳ್ಳಿಗೆ ಗುಣಮಟ್ಟಕ್ಕೆ ತಕ್ಕಂತೆ 280 ರಿಂದ 300 ರೂಪಾಯಿ ಪಡೆಯಲಾಗ್ತಾ ಇದೆ. ಸೀಸನ್ ಮುಗಿದಿರೋದ್ರಿಂದ ಬೆಲೆ ಏರಿಕೆ ಕಾರಣ ಆಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. 2 ವಾರದ ಹಿಂದೆ ಚಿಲ್ಲರೆ ಅಂಗಡಿಗಳಲ್ಲಿ ಸಾಧಾರಣ ಗುಣಮಟ್ಟದ ಬೆಳ್ಳುಳ್ಳಿ 200 ರೂಪಾಯಿಗೆ ಲಭಿಸುತ್ತಿತ್ತು. ಪ್ರಸ್ತುತ 250 ರೂಪಾಯಿಗೆ ಏರಿದೆ. ಬಳಕೆಗೆ ತಕ್ಕಂತೆ ಬೆಳ್ಳುಳ್ಳಿ ಉತ್ಪಾದನೆ ಇಲ್ಲದಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂದು ವ್ಯಾಪಾರಿಗಳು ಹೇಳ್ತಾರೆ. ಕೇರಳದಲ್ಲಿ ಬೆಳ್ಳುಳ್ಳಿ ಉತ್ಪಾದನೆ ಇಲ್ಲದ ಕಾರಣ ನೆರೆ ರಾಜ್ಯಗಳನ್ನ ಅವಲಂಬಿಸಿದೆ. ಹೆಚ್ಚಿನ ಬೆಳ್ಳುಳ್ಳಿ ತಮಿಳುನಾಡಿನಿಂದ ಆಮದು ಆಗ್ತಿತ್ತು. ಹವಾಮಾನದ ವೈಫಲ್ಯದಿಂದ ಈ ಬಾರಿ ಬೆಳ್ಳುಳ್ಳಿ ಕೃಷಿ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬಿದ್ದಿದೆ. ಇನ್ನು ಈಗ ಈರುಳ್ಳಿ ಬೆಲೆ ಕುಸಿತವಾಗಿದೆ. 4 ತಿಂಗಳ ಹಿಂದೆ ದ್ವಿಶತಕದತ್ತ ದಾಪುಗಾಲಿಟ್ಟಿದ್ದ ಈರುಳ್ಳಿ ಬೆಲೆ ಪ್ರಸ್ತುತ ಪ್ರತಿ ಕೆಜಿಗೆ 50 ರೂಪಾಯಿಗೆ ಇಳಿದಿದೆ. ಜುಲೈನಲ್ಲಿ 90 ರೂಪಾಯಿವರೆಗೆ ಏರಿದ್ದ ಬೆಲೆ 2 ವಾರಗಳ ಹಿಂದೆ 63 ರೂಪಾಯಿಗೆ ಇಳಿದಿದೆ. ಪ್ರಸ್ತುತ ಸಾಗಟು ಬೆಲೆ ಮತ್ತೆ 10-13 ರೂಪಾಯಿಗೆ ಇಳಿಕೆಯಾಗಿ 50 ರಿಂದ 55 ರೂಪಾಯಿವರೆಗೆ ಲಭಿಸುತ್ತಿದೆ. ಸಣ್ಣ ಈರುಳ್ಳಿ 40 ರಿಂದ 45 ರೂಪಾಯಿಗೆ ಲಭಿಸುತ್ತಿದೆ. ಇದು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.